ನಡೀತಾ ಇದೆ ಸರ್ ಅಥವಾ ಹಿರಿಯರು ಸಂಪರ್ಕ ಮಾಡ್ತಾ ಇದ್ದಾರೆ ಸರ್? ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರಬೇಕು ಅಂತ ಅನೇಕರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಜವಾಬ್ದಾರಿ ಇರೋರು ನಡೆಸ್ತಾ ಇದ್ದಾರೆ, ಹಿರಿಯರೆಲ್ಲ ನಡೆಸ್ತಾ ಇದ್ದಾರೆ. ನೋಡೋಣ, ನಾನು ಅನೇಕ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅದನ್ನು ಅವ್ರು ಪ್ರಸ್ತಾಪ ಮಾಡಿ ಅದನ್ನು ಅವರು ಒಪ್ಪಿಗೆ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಡಿದ್ರೂ ಬೇರೆ ಕಡೆ ಹೋಗಲ್ಲ. ನನ್ನ ರಕ್ತವೂ ಕೂಡ ಭಾರತೀಯ ಜನತಾ ಪಾರ್ಟಿನೇ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಕ್ಷವನ್ನು ಕಟ್ಟಿರೋಂಥ ಹಿರಿಯರಿಗೆ ಜಿಲ್ಲೆಗಳಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ನೋವಿದೆ. ಯಾಕೆ ಈ ಪಾರ್ಟಿ ಹಿಂಗಾಯಿತು, ಯಾಕೆ ಹಿಂಗೆ ಪಾರ್ಟಿ ಆಯಿತು ಅಂತ. ಈ ಪಾರ್ಟಿ ಸರಿ ಹೋಗಬೇಕು ಅನ್ನೋಂಥ ಅಂಶವನ್ನು ಜವಾಬ್ದಾರಿ ಇರೋರ ಹತ್ರ, ಹಿರಿಯರ ಹತ್ರ ಪ್ರಸ್ತಾಪ ಮಾಡಿದ್ದೇನೆ. ಅವರು ಕೂಡ ಗಮನ ಹರಿಸ್ತಾರೆ ಅನ್ನೋಂಥ ನಂಬಿಕೆ ಇದೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಕೊಂಡು ಖಂಡಿತ ನಾನು ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಹೋಗ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವವಾದಿಗಳ ಸರ್ಕಾರ ಬರಬೇಕು. ಆ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ನಾನು ಮಾಡ್ತೇನೆ. ಷರತ್ತು ಅಂತಲ್ಲ, ಇದು ನಾನು ಯಾವುದೇ ಷರತ್ತು ಹಾಕಕ್ಕೆ ಹೊರಟಿಲ್ಲ. ಇದು ಏನು ಸಮಸ್ಯೆಗಳಿದೆ, ಗೊಂದಲಗಳಿದೆ, ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿಂದ ಮನೆಯಲ್ಲಿದ್ದಾರೆ. ಸಂಘಟನೆ ಕಟ್ಟಬೇಕು ಅಂತ ಅವರೆಲ್ಲರಿಗೂ ಆರೈಸಿ ಕಟ್ಟಿರೋರು. ಹಾಗಾಗಿ ಅವ್ರ ನೋವೆಲ್ಲ ಸರಿಪಡಿಸ್ಬೇಕು ಅನ್ನೋ ದಿಕ್ಕಲ್ಲಿ ಒಂದು ದೊಡ್ಡ ಗುಂಪು ಹಿರಿಯರದ್ದು ಪ್ರಯತ್ನ ಮಾಡಿದ್ರೆ, ನಾಯಕರದ್ದು ಪ್ರಯತ್ನ ಮಾಡಿದ್ರೆ ಅವರೆಲ್ಲರೂ ಕೂಡ ಪಕ್ಷದಲ್ಲಿ ಆ್ಯಕ್ಟಿವ್ ಆಗ್ತಾರೆ. ಅವ್ರು ಆ್ಯಕ್ಟಿವ್ ಆಗೋದ್ರಿಂದ ಸಂಘಟನೆ ಗಟ್ಟಿ ಆಗುತ್ತೆ. ಸಂಘಟನೆ ಗಟ್ಟಿ ಆಗೋದ್ರಿಂದ ರಾಜ್ಯದಲ್ಲಿ ಹಿಂದುತ್ವವಾದಿಗಳ ಸರ್ಕಾರ ಖಂಡಿತ ಬರುತ್ತೆ. ನಾನು ಬೇರೆ ಹೇಳೋದು ಏನು ಹೇಳಬೇಕು ಅಷ್ಟು ಹೇಳಿದ್ದೀನಿ.